ಸ್ನೇಹಿತರೆ, ಇವಾಗ SIR ಫಾರ್ಮ್ ಫಿಲಪ್ ಮಾಡೋದಿಕ್ಕೆ 2002ರ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯರ ವೋಟರ್ ಲಿಸ್ಟ್ ಬೇಕಿದ್ದರೆ ಈ ರೂಲ್ಸ್ ಫಾಲೋ ಮಾಡಿ. ಸ್ನೇಹಿತರೆ, ಇವಾಗ ಯಾವ ಥರ 2002ರ ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತೇನೆ. ಮೊದಲು ನೀವು ಗೂಗಲ್ ಕ್ರೋಮ್ಗೆ ಹೋಗ್ಬೇಕು. ಗೂಗಲ್ ಕ್ರೋಮ್ಗೆ ಹೋದಾಗ ಒಂದು ನಿಮಿಷ, ಗೂಗಲ್ ಕ್ರೋಮ್ಗೆ ಹೋಗ್ಬೇಕು. ಗೂಗಲ್ ಕ್ರೋಮಲ್ಲಿ ಸರ್ಚ್ ಬಾರ್ನಲ್ಲಿ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡ್ಬೋದು CO ಕರ್ನಾಟಕ ಅಂತ ಬರ್ತಿದೆ. ಒಂದ್ಸಲ ರೀಫ್ರೆಶ್ ಮಾಡಿ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ನೋಡ್ಬೋದು ಎಲೆಕ್ಷನ್ ರೋಲ್ 2002 ಅಂತ ಬರ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಅಥವಾ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ ನಿಮಗೆ. ಡಿಸ್ಟಿಕ್ಕು, EC ನೇಮು, ಪಾರ್ಟ್ ನಂಬರು, ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ. ಈಗ ನಾನು ಮೈಸೂರು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ತೀನಿ. ಎಕ್ಸಾಂಪಲ್ ನಂಜನಗೂಡು ಸೆಲೆಕ್ಟ್ ಮಾಡಿದ್ದೀನಿ. ಪಾರ್ಟ್ ನಂಬರ್ ನನಗೆ ಗೊತ್ತಿಲ್ಲ. ಪಾರ್ಟ್ ನಂಬರು ಯಾವಾಗ ಹೆಂಗೆ ಹುಡ್ಕೋದು ಅಂತಂದರೆ, ನಿಮಗೆ ಗೊತ್ತಿದ್ರೆ ಬೆಟರು, ಗೊತ್ತಿಲ್ಲ ಅಂತಂದರೆ ಇಲ್ಲಿರೋದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಫಸ್ಟ್ ಎಕ್ಸಾಂಪಲು, ಈಗ 67 ಕ್ಲಿಕ್ ಮಾಡ್ತೀನಿ. ಇದು ಕ್ಯಾಪ್ಚರ ಎಂಟ್ರಿ ಮಾಡಬೇಕು. ಕ್ಲಿಕ್ ಮಾಡಿದೆ ಸ್ನೇಹಿತರೆ, ಇವಾಗ ಬರಲಿಲ್ಲ. HTTP ಸರ್ವರ್ ಎರೋ ಅಂತ ಬರ್ತಾ ಇದೆ. ಇವಾಗ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ವ್ಯೂ ಅಥವಾ ಡೌನ್ಲೋಡ್ PDF ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇರಬೇಕು. ಒಂದು 4-5 ಸಲ ರಿಪೀಟ್ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಇದಲ್ಲ, ನೋಡಿ ಇವಾಗ ಓಪನ್ ಆಗ್ತಾ ಇದೆ ಸ್ನೇಹಿತರೆ. ಇವಾಗ ಇಲ್ಲಿ ಯಾವ ಊರದು ಅಂತ ನೋಡ್ಕೋಬೇಕು. ಎಕ್ಸಾಂಪಲ್ ಇದು ಸಿರಿಮಳ್ಳಿ, ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿ ಸಿರಿಮಳ್ಳಿ ಲಿಂಗಾಯತರ ಬೀದಿ, ಹರಿಜನ್ ಬೀದಿ ಅಂತ ಬಂದಿದೆ ಅಲ್ವಾ ಸ್ನೇಹಿತರೆ. ಇವಾಗ ಈ ಊರು ನಿಮ್ಮ ಊರಿನ ಅಕ್ಕಪಕ್ಕ ಇತ್ತು ಅಂತಂದ್ರೆ ಬೆಟರು. ಎಕ್ಸಾಂಪಲು ನಿಮ್ಮ ಈಗ ಮೈಸೂರು ಅನ್ಕೊಳ್ಳಿ, ನಿಮ್ದು ಮೈಸೂರಿನ ಅಕ್ಕಪಕ್ಕ ಯಾವ ಊರಿದೆ? ಚಾಮರಾಜನಗರ, ಗುಂಡ್ಲುಪೇಟೆ, ನಂಜನಗೂಡು ಇದೆ ಅನ್ಕೊಳ್ಳಿ. ಯಾವ್ದಾದ್ರು ಚಾಮರಾಜನಗರದ್ದು ಸಿಕ್ತು ಅನ್ಕೊಳ್ಳಿ ಸ್ನೇಹಿತರೆ. ಆವಾಗ ಆ ಅಕ್ಕಪಕ್ಕನ ಪಾರ್ಟ್ ನಂಬರ್ಗಳಲ್ಲಿ ನಿಮ್ದು ಊರಿನ ಪಾರ್ಟ್ ನಂಬರ್ ಇರುತ್ತೆ ಸ್ನೇಹಿತರೆ. ಆವಾಗ ಈಸಿಯಾಗಿ ತಿಳ್ಕೊಬಹುದು. ಇಲ್ಲಿ ನೋಡ್ಬೋದು, ಝೂಮ್ ಕಮ್ಮಿ ಮಾಡ್ತೀನಿ, ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತು ಅಂತಂದ್ರೆ ಎಲ್ಲರ ಹೆಸರು ಇದೆ ಸ್ನೇಹಿತರೆ. ಇಲ್ಲಿ ನಿಮಗೆ ಬೇಕಾಗಿರುವ ಹೆಸರನ್ನು ಹುಡುಕೊಂಡು, ಅಥವಾ ತಂದೆ ತಾಯಿ ಅಥವಾ ಗಂಡ ಅವರ ಹೆಸರುಗಳು ಹುಡುಕೊಂಡು, ಪಕ್ಕದಲ್ಲಿ ಸಂಬಂಧಿ ಹೆಸರು ಅಂತಿದೆಯಲ್ಲ ಸ್ನೇಹಿತರೆ, ಅಲ್ಲೇ ಇರುತ್ತೆ ಅವರ ಹೆಸರು. ಮತ್ತೆ ಇಲ್ಲೇ ವಯಸ್ಸು, ಕ್ರಮ ಸಂಖ್ಯೆ, ಮತ್ತೆ ಮನೆ, ಫ್ಲಾಟ್ ಸಂಖ್ಯೆ ಎಲ್ಲ ಇಲ್ಲೇ ಇರುತ್ತೆ ಸ್ನೇಹಿತರೆ. ಈಸಿಯಾಗಿ ಹುಡುಕೊಳ್ಬಹುದು, ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡು. ಅಕಸ್ಮಾತ್ ನಿಮಗೆ ಒಂದ್ಸಲ ತೋರಿಸ್ಬಿಡ್ತೇನೆ. ಇಲ್ಲಿ ಮೇಲೆ ಡೌನ್ಲೋಡ್ ಆಪ್ಷನ್ ಇದೆ, ಡೌನ್ಲೋಡ್ ಕ್ಲಿಕ್ ಮಾಡ್ಕೋಬಹುದು. ಇದು ಎಲ್ಲಾನು ಎರೇಸ್ ಮಾಡ್ಬಿಡ್ತೇನೆ. ಇದು ಯಾವ್ದಾರ ಈಗ ಸ್ನೇಹಿತರೆ ಕ್ರೋಮ್ಗೆ ಹೋಗ್ಬೇಕು. ಸ್ನೇಹಿತರೆ, ಇವಾಗ ಹೊಸದಾಗಿ ಓಪನ್ ಮಾಡ್ತಿದ್ದೀರಾ ಅನ್ಕೊಳ್ತೀನಿ. ಸ್ನೇಹಿತರೆ, ಇಲ್ಲಿ ಸರ್ಚ್ ಬಾರ್ನಲ್ಲಿ ಬಂದು ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಕರ್ನಾಟಕ ಸರ್ಚ್ ಮಾಡ್ತೀನಿ. ಈ ತರ ಬರುತ್ತೆ, CEO ಕರ್ನಾಟಕ ಸರ್ಕಾರ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ತೋರಿಸ್ತೀನಿ. ಒಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಇವಾಗ ಓಪನ್ ಆಗ್ತಿದೆ. ಅಕಸ್ಮಾತ್ HTTP ಅಂತ ಬರ್ತಾ ಇದೆ ಅಂತಂದ್ರೆ, ಇಲ್ಲಿ ರೀಪ್ರೆಸ್ ಬಟನ್ ಇದೆಯಲ್ಲ, ಈ ರೀಪ್ರೆಸ್ ನೋಡಿ ಸ್ನೇಹಿತರೆ, ಇವಾಗ ಬಂತು. ಈ ತರ ಬರ್ತಾ ಇದೆ ಅಂತಂದಾಗ ಪ್ರಾಬ್ಲಮ್ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತಂದ್ರೆ, ರೀಪ್ರೆಸ್ ಮೇಲೆ ಒಂದು 2-3 ಸಲ ಕ್ಲಿಕ್ ಮಾಡ್ತಾ ಇರ್ಬೇಕು. ಇವಾಗ ನೋಡಿ ಗೊತ್ತೇ ಇಲ್ಲ, ನಾನು ಕ್ಲಿಕ್ ಮಾಡ್ತೀನಿ. ಇವಾಗ ಬಂತಲ್ವಾ ಸ್ನೇಹಿತರೆ. ಇವಾಗ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಎಲೆಕ್ಷನ್ ರೋಲ್ ಅಂತೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಮೇಲೆ ನೋಡಿ. ಇವಾಗ ಈಗಲೇ ಬಂತು
ರಿಪೀಟ್ ಪುನಃ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ಪುನಃ ಕ್ಲಿಕ್ ಮಾಡಿ. ಹಾ, ಬಂತಲ್ಲ. ಇವಾಗ ಬಂದಾಗೆ ನಿಮ್ಮ ಡಿಸ್ಟಿಕ್ ಯಾವ್ದೋ ಎಕ್ಸಾಂಪಲ್ ಯಾವ್ದಾರ ಆಗಿರ್ಬೋದು. ಈಗ ಹಾಸನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಯಾವ್ದಾರ ಹಾಸನ ಸೆಲೆಕ್ಟ್ ಮಾಡ್ತೀನಿ. ಪಾರ್ಟ್ ನಂಬರ್ ಬಂದು ಗೊತ್ತಿಲ್ಲ ಸ್ನೇಹಿತರೆ. ಟೋಟಲ್ 255 ಇದೆ ಅಲ್ವಾ. ಯಾವಾಗ ನಿಮ್ಮ ಅಕ್ಕಪಕ್ಕ ಊರು ಒಂದ 10-15 ಕಿಲೋಮೀಟರ್ ಸರೌಂಡಿಂಗ್ ಅಂತ ತಿಳ್ಕೊಳ್ಳಿ. 15 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಿಮ್ಮ ಅಕ್ಕಪಕ್ಕ ಊರು ಯಾವ್ದಿದೆ ಅಂತ ತಿಳ್ಕೊಳ್ಳಿ. ಆಗ ಕ್ಲಿಕ್ ಮಾಡ್ತಾ ಹೋಗಿ. ಅಂದ್ರೆ ಎಕ್ಸಾಂಪಲ್ ಈಗ ಇಲ್ಲಿ ಯಾವ ತರ ಕ್ಲಿಕ್ ಮಾಡುವಾಗ ಹುಡುಕ್ಬೇಕು ಅಂತಂದ್ರೆ 1 ಅಂತಿದೆ ಅಲ್ವಾ. ಈ 1ರಿಂದ ಡಿವೈಡ್ ಮಾಡ್ಕೊಳ್ಳಿ. 5, 10, 15 ಹಂಗೆ. ಈಗ 1 ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಿಗ್ನಿಲ್ವಾ, ನಿಮ್ಮ ಅಕ್ಕಪಕ್ಕ ಊರ್ದು ಹೆಸರು ಬರ್ನಿಲ್ವಾ, ಅವಾಗ 5 ಕ್ಲಿಕ್ ಮಾಡಿ. ನಂತರ ಪುನಃ 10 ಕ್ಲಿಕ್ ಮಾಡಿ, 15 ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಯಾವ್ದಾರ ಊರು ಗೊತ್ತಿರೋ ಊರು ಹೆಸರು ಬಂತು ಅಂತ ಅಂದಾಗ ಆ ಊರಿನ ಅಕ್ಕಪಕ್ಕ ನಿಮ್ಮ ಊರಿನ ಪ್ಲಾಟ್ ಸಂಖ್ಯೆ ಇಲ್ಲೇ ಇದೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಅವಾಗ ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಪಾರ್ಟ್ ನಂಬರ್ ಗೊತ್ತಿತ್ತು ಅಂದ್ರೆ ನಿಮ್ಮ ಅದೃಷ್ಟ ಸ್ನೇಹಿತರೆ. ಅಕಸ್ಮಾತ್ ಪಾರ್ಟ್ ನಂಬರ್ ಸಿಕ್ಕಿ ಇಲ್ಲಿ ಕ್ಯಾಪ್ಚರ್ನು ಎಂಟ್ರಿ ಮಾಡಿ 8 3 ಎಷ್ಟಪ್ಪ 9 10 11. ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇವಾಗ HTTP ಸರ್ವರ್ ಎರೋ ಅನ್ಕೊ ಬರ್ತಾಯಿದೆ ಸ್ನೇಹಿತರೆ. ಅವಾಗ ಪುನಃ ವ್ಯೂ ಅಥವಾ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಒಂದ 2-3 ಸಲ ರಿಪೀಟ್ ಕ್ಲಿಕ್ ಮಾಡಬೇಕು, ರೀಪ್ಲೇಸ್ ಆಗುತ್ತೆ. ಈ ತರ ಬಂದ್ರು ನೀವು ಕ್ಲಿಕ್ ಮಾಡಬೇಡಿ, ಪುನಃ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ತಾ ಇರಿ ಸ್ನೇಹಿತರೆ. ಈ ತರ ಬರ್ತಿದೆ ಅಲ್ವಾ. ಇವಾಗ ಹಂಗೆ ರಿಪೀಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಕೆಳಗಡೆ ಚೆಕಿಂಗ್ PDF ಅಂತ ಬರುತ್ತಿದೆಯಲ್ಲ, ಆ ತರ ಬಂದಾಗ ಡೌನ್ಲೋಡ್ ಆಗುತ್ತೆ PDF. ತಲೆ ಕೆಡ್ಸ್ಕೊಬೇಡಿ ಸ್ನೇಹಿತರೆ, ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇದು ಸಿಕ್ತು. ಇವಾಗ ಬಂದು ಇಲ್ಲಿ ಡೌನ್ಲೋಡ್ ಪಕ್ಕದಲ್ಲಿ ಪ್ರಿಂಟರ್ ಇದೆ, ಪಕ್ಕದಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಆ ಡೌನ್ಲೋಡ್ ಆಪ್ಷನ್ ಬೇಕಂತ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ನಿಮ್ಮ ಹೆಸರು ಮತ್ತೆ ನಿಮ್ಮ ತಂದೆ ತಾಯಿ ಹೆಸರು ಈಸಿಯಾಗಿ ಹುಡುಕಬೇಕು ಸ್ನೇಹಿತರೆ. ಒಂದ್ ಸ್ವಲ್ಪ ತಾಳ್ಮೆಯಿಂದ ಹುಡುಕಿದರೆ ಸಿಗುತ್ತೆ ಸ್ನೇಹಿತರೆ. ನಿಮ್ಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಮುಂದಿನ ಅಪ್ಡೇಟ್ಗಳಾಗಿರ್ಬೋದು, ಇಂತಹ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗುತ್ತವೆ, ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ. ಇದು ಬಂದು ನನ್ನ ಹೊಸ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದ್ರೆ ಇಂತಹ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಸ್ನೇಹಿತರೆ. ನನ್ನ ವಾಯ್ಸ್ ಒಂದು ಸ್ವಲ್ಪ ಇರಿಟೇಷನ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ.